टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸೇನೆ ಉಗ್ರರನ್ನ ಹುಡುಕುತ್ತಿದೆ. ಬರೋಬ್ಬರಿ 28 ನಿಮಿಷಗಳ ಕಾಲ ನಡೆದಂತ ಕಾರ್ಯಾಚರಣೆ ಇದು. ಈ ಕಾರ್ಯಾಚರಣೆ ನಡೆಯೋಕ್ಕೂ ಮುಂಚೆನೆ ಭಾರತೀಯ ಸೇನೆ ಟ್ವೀಟ್ ಕೂಡ ಮಾಡಿತು. 28 ನಿಮಿಷಗಳ ಕಾರ್ಯಾಚರಣೆ ಬರೋಬ್ಬರಿ ಇದು. ಪ್ರಹರೆ ಸನ್ನಿಹಿತ ಜಯ ಪ್ರತಿಷ್ಠಿತ ಅಂತ ಟ್ವೀಟ್ ಅನ್ನ ಮಾಡಿತು. ಅಂದ್ರೆ ಇದರ ಅರ್ಥ ಅಂದ್ರೆ ದಾಳಿಗೆ ಸಿದ್ಧವಾಗಿದೆ, ವಿಜಯಕ್ಕಾಗಿ ತರಬೇತಿಯನ್ನ ಪಡೆದಿದೆ, ರೆಡಿ ಟು ಸ್ಟ್ರೈಕ್, ಟ್ರೈನ್ ಟು ವಿನ್ ಅಂತ ಭಾರತೀಯ ಸೇನೆ ಟ್ವೀಟ್ ಅನ್ನ ಮಾಡಿತು. 11:28 ಸರಿಸುಮಾರಿನಲ್ಲಿ ಭಾರತೀಯ ಸೇನೆಯ ಅಧಿಕೃತ ಟ್ವಿಟರ್ ಅಲ್ಲಿ ಇದು ಟ್ವೀಟ್ ಅನ್ನ ಮಾಡಿದಂತು. ಪ್ರಹರೆ ಸನ್ನಿಹಿತ ಜಯ ಪ್ರತಿಷ್ಠಿತ ಅಂತ ಸೇನೆ ಅಂದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಮುಂಚೆಯೇ ತಯಾರಿಯನ್ನ ನಡೆಸಿಕೊಂಡಿತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಹಾಗೆ ಈ ರೀತಿಯಾದಂತಹ ಅಟ್ಯಾಕ್ ಇದನ್ನ ಒಟ್ಟು ಭಾರತ ಹೇಗೆ ನೋಡ್ತಾ ಇದೆ, ಆಮೇಲೆ ನಿವೃತ್ತ ಸೇನಾಧಿಕಾರಿಗಳು ಈ ತರನಾದ ಸಹಜ ಅನುಭವಗಳಿರುವಂತವ್ರು ಅವ್ರುಗಳು ಹೇಗೆ ಗಮನಿಸ್ತಾ ಇದ್ದಾರೆ. ಪಿ ವಿ ಹರಿ ಅವರು ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ನಿಮ್ಗೆ ಗೊತ್ತಿರ್ಬೋದು, ರಾತ್ರಿ 1:30 ನಂತರದಲ್ಲಿ ನಡೆದಿರುವಂತದ್ದು ಒಂದು ಅಟ್ಯಾಕ್ ಬಹುಶಃ ಭಾರತ ಯಾವ್ಯಾವ ಸ್ಥಳಗಳನ್ನ ಟಾರ್ಗೆಟ್ ಮಾಡಿತ್ತು ಅದನ್ನ ಸಕ್ಸಸ್ಫುಲ್ ಆಗಿ ರೀಚ್ ಆಗಿದೆ ಅನ್ನುವಂತ ಸೇನೆ ಹೇಳ್ಕೊಡ್ತಾ ಇದೆ. ಒಟ್ಟು ಈ ದಾಳಿಯನ್ನ ನೀವು ಹೇಗೆ ಗಮನಿಸ್ತಾ ಇದ್ದೀರಾ? ಇದು ಮುಂದಿನ ಯಾವ ರೀತಿಯಾದಂತ ಬೆಳವಣಿಗೆಗೆ ಕಾರಣ ಆಗಬಹುದಾದಂತ ಅಟ್ಯಾಕ್ ಅಂತ ನೀವು ವಿಶ್ಲೇಷಿಸ್ತೀರಾ ಸರ್? ಇದು ನನಗೆ ಇವಾಗ ಬೆಳಿಗ್ಗೆ ಎದ್ದಿದ್ದೆ ಈ ವಿಷಯ ಕೇಳಿ ಬಹಳ ಸಂತೋಷವಾಯಿತು. ಯಾಕೆಂತ ಹೇಳಿದ್ರೆ ಕೊನೆಗೂ ಈ ಪ್ರತಿಕಾರದ ಸಮಯ ಬಂದೇ ಬಿಟ್ಟಿದೆ. ಇದು ಇಷ್ಟು ವರ್ಷಗಳ ತನಕ ನಾವು ಸಹಿಸಿ ಸಾಕಾಗಿದೆ. ಈಗ ಅದು ಕಾರ್ಯರೂಪಕ್ಕೆ ಬಂದಿದೆ. ಅಮಾಯಕ ಜನಗಳನ್ನ ಉಗ್ರವಾದಿಗಳ ಹೆಸರಲ್ಲಿ ಪಾಕಿಸ್ತಾನ ಆರ್ಮಿ ಕಳಿಸಿ ಇಂಡಿಯಾವನ್ನ ತುಂಬಾ ನಮ್ಮ ದೇಶವನ್ನ ಬಹಳ ಕಷ್ಟಕ್ಕೆ ಈಡು ಮಾಡಿತ್ತು. ಇದು ಅನಿವಾರ್ಯವಾಗಿತ್ತು. ಈ ರೀತಿ ಏರ್ ಸ್ಟ್ರೈಕ್ ಆಗಿರೋದು ಇದು ನಿಜವಾಗ್ಲೂ ಒಂದು ಶ್ಲಾಘನೀಯ ವಿಷಯ. ಇದು ಐ ಶುಡ್ ಕಂಗ್ರಾಚುಲೇಟ್ ಏರ್ ಫೋರ್ಸ್ ಫಾರ್ ದಿ ಸ್ಟ್ರೈಕಿಂಗ್ ಎನಿಮಿ ಹೈಡೌಟ್ಸ್. ಒಂದು ಎರಡನೇದು ಅಂತ ಹೇಳಿದ್ರೆ ಇಲ್ಲಿ ಇವರು ಬರೀ ಪಿಒಕೆ ಅಲ್ಲ, ಬಾಗಲ್ಪುರಕ್ಕೆ ನೀವು ಹೇಳಿದಾಗೆ ಬಾಗಲ್ಪುರದಲ್ಲೂ ಸಹ ಏರ್ ಸ್ಟ್ರೈಕ್ ಮಾಡಿದ್ದಾರೆ. ಅದು ಬಾಗಲ್ಪುರ ಅದೆಲ್ಲ ಆ ಏರಿಯಾ ಪೂರ ಸಿಂಧು ನದಿ ಆ ಕಡೆ ಇರೋದು. ಅಲ್ಲಿ ಆರ್ಮಿ ಅವ್ರದ್ದು ಮಿಲಿಟರಿ ಡಿವಿಷನ್ ಹೆಡ್ ಕ್ವಾರ್ಟರ್ಸ್ಗಳಿದೆ. ಮತ್ತೆ ಅಲ್ಲಿಂದಲೇ ಈ ನಮ್ಮ ಉಗ್ರವಾದಿಗಳ ತರಬೇತಿ ಸೆಂಟರ್ಗಳನ್ನ ಹೆಡ್ ಕ್ವಾರ್ಟರ್ಸ್ಗಳನ್ನ ಇದು ಜೈಷೆ ಮಹಮ್ಮದ್ ಈಗ ಮಸೂದ್ ಅಜರ್ ಇದೆ. ಅವ್ರು ಜೈಷೆ ಮಹಮ್ಮದ್ ಚೀಫ್ ಅವನು ಮೋಸ್ಟ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಾಗಲ್ಪುರಕ್ಕೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈಗ ಮಾಡಿದ್ದು ಬಹಳ ಒಳ್ಳೇದಾಯ್ತು. ಬಟ್ ಇವತ್ತು ಇನ್ನು ಸ್ವಲ್ಪ ಒಟ್ಟಲ್ಲಿ ರಾತ್ರಿ ಆಗ್ಬಹುದೇನೋ ಅವರ ರಿಯಾಕ್ಷನ್ಸ್ ಬರ್ತದೆ. ಅವರು ಏರ್ ಸ್ಟ್ರೈಕ್ ನಾವು ಏರ್ ಸ್ಟ್ರೈಕ್ ಮಾಡಿದ್ದೇವೆ. ಸೊ ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದೇವೆ. ಅವರು ಇದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಸಿದ್ಧರಾಗಿರಬೇಕು ಮಾಲ್ತೇಶ್ ಅವರೇ. ಕರೆಕ್ಟ್ ಸರ್. ಇನ್ನೊಂದು ಸಂಗತಿ ಅಂದ್ರೆ ಈ ಹಿಂದೆ ಆದಂತ ಏರ್ ಸ್ಟ್ರೈಕ್ ಅದು ಉರಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಬಾಲಾಕೋಟ್ ಸಂಬಂಧಪಟ್ಟ ಹಾಗಿನ ಏರ್ ಸ್ಟ್ರೈಕ್ ಪಿಒಕೆ ಭಾಗಕ್ಕೆ ಸೀಮಿತ ಆಗಿತ್ತು. ಪಾಕಿಸ್ತಾನದ ವಾಯು ಪ್ರದೇಶವನ್ನ ಮೀರಿ ಇಲ್ಲಿ ಅಟ್ಯಾಕ್ ಮಾಡಿದಂತದ್ದು ಉದಾಹರಣೆ ಬಹುಶಃ ಇಲ್ಲ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ನಡೆದಿರುವಂತಹ ಈ ಅಟ್ಯಾಕ್ ಇದು ಪಾಕಿಸ್ತಾನದ ನೀವು ಹೇಳಿದಂಗೆ 4 ಸ್ಥಳಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಪಿಒಕೆ ನ ಮೀರಿ ಪಾಕಿಸ್ತಾನದ ಗಡಿ ಒಳಗಿರುವಂತಹ ಸ್ಥಳ. ಈ ಅಟ್ಯಾಕ್ ಇದೆಯಲ್ಲ, ಇದು ಹೇಗೆ ಕಳೆದ ಬಾರಿಯ ಅಟ್ಯಾಕ್ ಗಿಂತ ಭಿನ್ನ, ಮುಂದೆ ಇದು ಯಾವ ರೀತಿ ಅಂತದಕ್ಕೆ ಲೀಡ್ ಆಗ್ಬಹುದು ಅಂತ? ಹೌದು, ಈಗ ಇದಕ್ಕೆ ಈ ಬಾವಲ್ಪುರ ಏರಿಯಾ ಅದೆಲ್ಲ ಪ್ಲೈನ್ ಏರಿಯಾ. ನಾನು ವಾರ್ಗೇಮ್ಗಳಲ್ಲಿ ನೋಡಿದ್ದೀನಿ, ಪಂಜಾಬ್ ಅಲ್ಲಿ ಮತ್ತೆ ಕಾಶ್ಮೀರದಲ್ಲಿ ಇರಬೇಕಾದ್ರೆ ಬಾವಲ್ಪುರ ಅದೇ ಸಿಂಧು ನದಿ ಅಲ್ಲಿ ಹರಿತಾ ಇದೆ ಬಾವಲ್ಪುರದ ಮುಂಚಿಂದ. ಸೊ ಬಹಳ ಡೆವಲಪ್ಡ್ ಏರಿಯಾ ಅದು. ಅದನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ವಂಡರ್ಫುಲ್, ಬಹಳ ಒಳ್ಳೇದಾಯ್ತು, ಬ್ಯೂಟಿಫುಲ್, ಎಕ್ಸಲೆಂಟ್. ಈಗ ಪಿಒಕೆ ಸ್ವಲ್ಪ ಇಲ್ಲಿ ಕಡೆ ಇರೋದು, ಗುಡ್ಡಗಾಡುಗಳು ಜಾಸ್ತಿ ಇದೆ ಅಲ್ಲಿ ಏರ್ ಸ್ಟ್ರೈಕ್ ಆದಾಗ ಕ್ಯಾನ್ಯುಲಿಟೀಸ್ಗಳು ಕಮ್ಮಿನೇ ಇರ್ತದೆ. ಯಾಕೆಂತ ಹೇಳಿದ್ರೆ ಅದು ಪ್ರಿಷಿಯನ್ ಆಗಿದ್ರೆ ಮಾತ್ರ ಅಲ್ಲಿಗೆ ಹೋಗುತ್ತೆ. ಪ್ರಿಷಿಯನ್ ಅಂತ ಹೇಳಿದ್ರೆ ಎಕ್ಸಾಕ್ಟ್.
ಈಗ ಬಾವನಪುರದಲ್ಲಿ ಖಂಡಿತ ಇದು 100% ಡಿಸ್ಟ್ರಾಯ್ ಆಗಿರ್ಬೇಕದು ಅವರ ಏರಿಯಾ. ಅವ್ರು ಎಲ್ಲೇ ಹೋಗ್ಲಿ, ಎಲ್ಲೇ ಶಿಫ್ಟ್ ಮಾಡ್ಲಿ, ಅಸೀಂ ಮುನೀರ್ ಅವ್ರು ಏನಿದ್ದಾರೆ, ಅವ್ರು ISI ಇದ್ದ ಮುಂಚೆ ಅವರೇ ಮಾಡಿದ್ದೆಲ್ಲ ಹೈಡೌಟ್ಸ್ಗಳನ್ನ ಅವರೇ ಟ್ರೈನಿಂಗ್ ಕೊಡ್ತಾ ಇರೋದು. ನಮ್ಮ ಇಂಡಿಯಾದ ಮೇಲೆ ಇಷ್ಟು ಹಿಂಸೆ ಕೊಡ್ತಾ ಇರೋದು ಅಲ್ಲಿಂದಲೇ. ಸೊ ಬಾವನಪುರ ನನಗೆ ಈ ಪೂರ ಇಂಟೆಲಿಜೆನ್ಸ್ ಸಿಕ್ಕಿದ ಮೇಲೆನೆ ಇದನ್ನ ಕೋಆರ್ಡಿನೇಟೆಡ್ ಎಫರ್ಟ್ ಆಗಿ ಇಂಡಿಯನ್ ಏರ್ಫೋರ್ಸ್ ಜೆಟ್ಸ್ ಹೋಗಿ ಅಟ್ಯಾಕ್ ಮಾಡಿದೆ. ಸೊ ಇದ್ರದ್ದು ರಿಸಲ್ಟ್ ಆವಾಗಲೇ ಬಾಂಬ್ ಹಾಕಿದ ಕೂಡಲೇ ಅದು ಫೋಟೋ ಬಂದ್ಬಿಡುತ್ತೆ. ಸೊ ಸ್ವಲ್ಪ ದಿವಸದಲ್ಲೇ ಅದನ್ನ ರಿಲೀಸ್ ಮಾಡ್ಬೋದು ಏರಿಯಾ ಡಿಸ್ಟ್ರಕ್ಷನ್ ಎಲ್ಲಿವರೆಗೆ ಡಿಸ್ಟ್ರಕ್ಷನ್ ಆಗಿದೆ ಅಂತ. ಇದು ನನಗೆ ನಿಮ್ಮ ನ್ಯೂಸ್ಗಳಿಂದ ಗೊತ್ತಾಗ್ತಾ ಇದೆ. ಬಟ್ ಇಟ್ಸ್ ವಂಡರ್ಫುಲ್ ಅಂದ್ರೆ ಬಹಳ ವಂಡರ್ಫುಲ್. ಇದನ್ನ ನಾವು ಎಲ್ಲ ಹೇಳ್ತಾ ಇದ್ರು ಆಗೋದಿಲ್ಲ ಅಂತ ತಾಳ್ಮೆಯಿಂದ ಇದ್ದೀವಿ. ಇದಾಯ್ತು. ಇದು ಜನಗಳ ಎಷ್ಟು 26 ಜನಗಳ ಹೆಂಗಸರು ವಿಧಿಗಳಾದ್ರಲ್ಲ, ಪ್ರತಿಯೊಂದೊಂದು ಇದಕ್ಕೂ ನಾವು ಇದರ ಪ್ರತಿಕಾರವನ್ನು ತೀರಿಸ್ತಾ ಇದ್ದೇವೆ. ವೆರಿ ಗುಡ್, ವೆಲ್ ಡನ್. ಈ ಬಾವನಪುರದಲ್ಲಿ ಆಗಿದ್ದು ಎಸ್ಕಲೇಟ್ ಆಗ್ಬೋದು. ಎಸ್ಕಲೇಟ್ ಅಂದ್ರೆ ವೆಸ್ಟರ್ನ್ ಸೆಕ್ಟರ್ ಅಲ್ಲಿ ಆಗ್ಬೋದು. ವೆಸ್ಟರ್ನ್ ಸೆಕ್ಟರ್ ಅಂತ ಹೇಳಿದ್ರೆ ಪಂಜಾಬ್ ಕಡೆ ಕೂಡ ತಿರುಗಬಹುದು. ಇದು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರ ರಿಯಾಕ್ಷನ್ಸ್ ಏನಿದೆ ನೋಡುವ. ಯಾಕಂದ್ರೆ ಅವರು ಸರ್ಪ್ರೈಸ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇದ್ರೆ ಕಾಶ್ಮೀರ ಕಡೆಯಿಂದ ಏರ್ ಸ್ಟ್ರೈಕ್ ಮಾಡಿದ್ರು ಸಹ ಪಂಜಾಬ್ ಕಡೆಯಿಂದ ಏರ್ ಸ್ಟ್ರೈಕ್ ಮಾಡುವ ಒಂದು ಪಾಸಿಬಿಲಿಟಿ ಇದೆ. ಸೊ ಅಕಾರ್ಡಿಂಗ್ಲಿ ಇದೆಲ್ಲ ಯೋಚನೆ ಮಾಡಿದ್ರೆ ಏರ್ಫೋರ್ಸ್ ಮತ್ತೆ ಕಂಬೈನ್ಡ್ ಫೋರ್ಸಸ್ ಮತ್ತೆ ಪ್ರಧಾನಮಂತ್ರಿ ಡಿಫೆನ್ಸ್ ಮಿನಿಸ್ಟರ್ ಎಲ್ಲ ಯೋಚನೆ ಮಾಡಿರ್ತಾರೆ. ಎಲ್ಲೇ ಬರಲಿ ಪರವಾಗಿಲ್ಲ, ಎಲ್ಲದಕ್ಕೂ ಸಿದ್ಧವಾಗಿರ್ತಾರೆ ನಮ್ಮ ಏರ್ಫೋರ್ಸ್ ಅಂತ ನನಗೆ ಹೇಳಿಸ್ತದೆ ಬಾಲಕೇಶ್. ಸರ್ ಇನ್ನೊಂದು ಸಂಗತಿ ಅಂತಂದ್ರೆ PV ಹರಿ ಅವರೇ, ಬಹುಶಃ ಈ ಟೈಮ್ ಇದೆಯಲ್ಲ, ಆರ್ ದೇ ರಿಯಲಿ ಪ್ರಿಪೇರ್ಡ್ ಪಾಕಿಸ್ತಾನದವರು? ಯಾಕಂದ್ರೆ ಇಲ್ಲಿ ತನಕ ಅವ್ರ ಸ್ಟೇಟ್ಮೆಂಟ್ಸ್ ಅನ್ನ ನೋಡ್ತಾ ಇದೀವಿ. ನಾವು ಬಿಡಲ್ಲ, ನಮ್ಮ ಹತ್ರನೂ ಯುದ್ಧ ವಿಮಾನಗಳಿವೆ, ನಾವು ನುಗ್ಗಿದ್ರೆ ಅದು ಯುದ್ಧ ಇದೆಯಲ್ಲ ಅದು ಭಯಾನಕವಾಗಿರುತ್ತೆ. ಈ ರೀತಿಯಾದಂಥ ಸ್ಟೇಟ್ಮೆಂಟ್ಸ್ ಗಳನ್ನ ಕಳೆದ 10 ದಿನಗಳಿಂದ ಮೇಲಿನ ಮೇಲೆ ನೋಡ್ತಾ ಇದ್ದೀವಿ. ತೀರಾ ಪ್ರವೋಕ್ ಮಾಡ್ತಾ ಇರುವಂತ ಪ್ರಯತ್ನಗಳನ್ನ ನೋಡ್ತಾ ಇದ್ದೀವಿ. ಬಹುಶಃ ಈ ಏರ್ ಸ್ಟ್ರೈಕ್ ಆದಂತ ನಂತರದಲ್ಲಿ ಪಾಕಿಸ್ತಾನದ ರಿಯಾಕ್ಷನ್ ಏನಿರುತ್ತೆ, ಅದು ಆರ್ ದೇ ರಿಯಲಿ ಪ್ರಿಪೇರ್ಡ್? ಅಥವಾ ನಮಗೆ ಬರ್ತಾ ಇರುವಂತ ಮಾಹಿತಿ ಪ್ರಕಾರವಾಗಿ ಬಹಳ ಮಂದಿ ಸೇನಾಧಿಕಾರಿಗಳು ನಿವೃತ್ತಿ ಆಗ್ತಾ ಇರೋದು ಅಥವಾ ಅವರು ಹಿಂದಕ್ಕೆ ಸರಿತಾ ಇರೋದು, ಅವರಲ್ಲಿ ಇರುವಂತ ಗೊಂದಲ ಏನು, ಇದೆಲ್ಲ ತಿಳ್ಕೊಳ್ಳೋಕೆ ಇದೊಂದು ಅವಕಾಶ ಆಗ್ಬೋದು ಅಂತ ಕಾಣಿಸುತ್ತೆ. ಹೌದು. ಮತ್ತೆ ಈಗ ಏನ್ ಗೊತ್ತಾ, ನಾವು ಯಾವ ಕಾಲಕ್ಕೂ ಸಹ ಒಂದು ತಿಳ್ಕೊಳ್ಳಿ, ಶತ್ರುವನ್ನ ವೀಕ್ ಅಂತ ತಿಳ್ಕೊಳ್ಳೇಬಾರದು. ಅವನಲ್ಲಿ ಏನೋ 100 ಪ್ರಾಬ್ಲಮ್ಗಳು ಇರ್ಬೋದು. ಬಟ್ ಅವನ ದೇಶದಲ್ಲಿ ನಾವು ಏರ್ ಸ್ಟ್ರೈಕ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಅವನು ಖಂಡಿತ ರೆಸ್ಪಾಂಡ್ ಮಾಡ್ತಾನೆ. ರೆಸ್ಪಾಂಡ್ ಮಾಡ್ತಾನೆ. ಬಟ್ ಅವನಿಗೆ ಅಷ್ಟು ಸಸ್ಟೈನಬಿಲಿಟಿ ಇಲ್ಲ. ಸಸ್ಟೈನಬಿಲಿಟಿ ಅಂತ ಹೇಳಿದ್ರೆ ಇದನ್ನ ಬಹಳ ದಿವಸ ಮುಂದುವರ್ಸ್ಲಿಕ್ಕೆ ಆಗೋದಿಲ್ಲ ಅವನ ಹತ್ರ. ಯಾಕೆಂತ ಹೇಳಿದ್ರೆ ಒಂದು ಈಗ ಲ್ಯಾಂಡ್ ಆರ್ಮಿ ಅಂದ್ರೆ ಇನ್ಫೆಂಟ್ರಿ ಇಲ್ಲ ಇದನ್ನ ಕಳಿಸಿದ್ರು ಸಹ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವನು ಬೆಟ್ಟ ಗುಡ್ಡಗಳ ಮೇಲೆ. ಮತ್ತೆ ಒಂದು ಏರೋಪ್ಲೇನ್ ಮಾಡಿದ್ರು ಸಹ 100 ಕೋಟಿ ಅವನಿಗೆ ಲಾಸ್ ಆಗುತ್ತೆ. ಅದಕ್ಕೆಲ್ಲ ರೆಡಿ ಇರ್ತಾನೆ ಅವನು. ಆದ್ರೂ ಸಹ ಅವನು ಈಗ ನೋಡಿ, ಅಲ್ಲಿ 1 ಲೀಟರ್ ಪೆಟ್ರೋಲ್ಗೆ 600 ರೂಪಾಯಿ ಅಂತೆ. ಅದನ್ನ ಲಾಜಿಸ್ಟಿಕಲಿ ಅವರು ತುಂಬಾ ದಿನ ಸಪೋರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಮ್ಯಾಕ್ಸಿಮಮ್ ಇವನ್ ಆರ್ಟಿಲರಿ ಶೆಲ್ಸ್ಗಳು 155 mm ಇದೆಯಲ್ಲ, ಅದು ನಾನು ಆರ್ಟಿಲರಿ ಇವನೇ ನನಗೆ ಗೊತ್ತು. ಅದು WWR ಅಂತಿದೆ, ವಾರ್ ವೇಸ್ಟೇಜ್ ರೇಟ್ ಅಂತ. ವಾರ್ ವೇಸ್ಟೇಜ್ ರೇಟ್ ಲೆಕ್ಕ ಹಾಕಿ ನಾವು ಎಲ್ಲ ನೋಡ್ತಾ ಇದ್ವಿ. ಅದನ್ನ ಅವನಿಗೆ ಒಂದು ಮ್ಯಾಕ್ಸಿಮಮ್ ಒಂದು ವಾರದಲ್ಲಿ ಕಾನೂನು ಬಿಡ್ತಾನೆ ಅವನು. ಅವ್ರ ಕೈಲಿ ಆಗೋದಿಲ್ಲ, ಅದು ಸಸ್ಟೈನಬಿಲಿಟಿ ಇಲ್ಲ. ಬಟ್ ಅವನ ರೆಸ್ಪಾನ್ಸ್ ಮಾತ್ರ ಸಾಲಿಡ್ ಇರುತ್ತೆ. ಏರ್ ಅಟ್ಯಾಕ್ ಜೊತೆಯಲ್ಲಿ ಆರ್ಟಿಲರಿ ಅಟ್ಯಾಕ್ ಮಾಡಬಹುದು ಅಂತೇಳಿ ಶುರುಗೆ ನನಗೆ ಅನಿಸ್ತದೆ. ಓಕೆ, ಥ್ಯಾಂಕ್ ಯು ಸರ್. ನಂತರದ ಹಂತದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನಮಗೆ ಲಭ್ಯ ಆಗ್ತಾ ಇರೋ ಹಾಗೆ ನಾವು ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಈ ಒಟ್ಟು ಕಾರ್ಯಾಚರಣೆ ಹೇಗಾಗಿರಬಹುದು ಅನ್ನುವಂಥ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡೆಯುವಂತ ನಿಟ್ಟಿನಲ್ಲಿ. ಥ್ಯಾಂಕ್ ಯು ಹರಿ ಸರ್.